ಡೆವಲಪ್ಮೆಂಟ್ ಇಲ್ಲ. ಎಲ್ಲೋ ಒಬ್ರು ಪ್ರತಿಭಾವಂತರು ಇರ್ತಾರೆ, ಇಲ್ಲ ಅಂತಲ್ಲ, ಭಾಳ ಕಡಿಮೆ ಅದು. ಒಂದು ಕ್ಲಾಸಿಗೆ 60-70 ಹುಡುಗರು ತೊಗೊಳ್ತಾರೆ. 60-70 ಹುಡುಗರಲ್ಲೇ ಮ್ಯಾಕ್ಸಿಮಮ್ ಎಷ್ಟಪ್ಪ ಜನ ಇರ್ತಾರೆ ಹುಡುಗರು ಅಂದ್ರೆ ಒಂದು 5-10 ಹುಡುಗರು ಟಾಪರ್ ಕಷ್ಟ. ಉಳಿದವರೆಲ್ಲರೂ ಅಲ್ಲಿ ಹಿಡ್ಕೊತ ಏನು ಕಟ್ಟಿದ್ದು ಮಾಡೋದು ಮತ್ತೆ ನೋಡೋದು. ಹಾಗೆ ನಮ್ಮಂಥ ಹುಡುಗರ ಸಂತತಿ ಹೆಚ್ಚಾಗಿ ಬೀಳ್ತದೆ. ಯಾಕೆಂದರೆ ಇಲ್ಲಿ 3 ಲ್ಯಾಂಗ್ವೇಜ್ ಇರೋದ್ರಿಂದ ಇದನ್ನು ಕನ್ನಡನೂ ಬರೆಯೋಕ್ಕಾಗೋದಿಲ್ಲ, ಇಂಗ್ಲೀಷು ಬರೆಯೋಕ್ಕಾಗೋದಿಲ್ಲ, ಹಿಂದಿನೂ ಬರೆಯೋಕ್ಕಾಗೋದಿಲ್ಲ. ಇವತ್ತು BA-BCom ಬಂದಿರ್ತಾರೆ ರೀ, ಕನ್ನಡನೂ ಬರೆಯೋಕೆ ಬರೋದಿಲ್ಲ, ಇಂಗ್ಲೀಷ್ ಬರೆಯೋಕೆ ಬರೋದಿಲ್ಲ. ಇನ್ನು ಹಿಂದಿ ದೂರದ ನಾವು ತುಳಿದ್ಬಿಡ್ತೀವಿ. ಇವೆಲ್ಲನೂ ಕಲಿ ಅಂದರೆ ಒಬ್ಬ ಬರೀ ನೆಸ್ಟ್ ಇರ್ತದೆ. ಮತ್ತು ಮನೆಯಾಗ ಅವಕಾಶಗಳು ಭಾಳಷ್ಟು ಬಡ್ತೊಂಡಿರೋದು. 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಎಲ್ಲ ಕೂಲಿಕಾರರಿದ್ದಾರೆ, ದುಡಿಯೋ ವರ್ಗದ. ಈ ದುಡಿಯೋ ವರ್ಗದ ಮಕ್ಕಳಿಗೆ ಸರಿಯಾಗಿ ಕಲಿಸೋಂಥ ವ್ಯವಸ್ಥೆ ಇಲ್ಲ. ಮತ್ತು ಹಳ್ಳಿಗಳಲ್ಲಿ ಹೆಚ್ಚಿದ್ದಾರೆ ಕೂಲಿಕಾರರು, ಅವ್ರು ಇದ್ದಾರೆ ಪಾಪ. ಅವ್ರಿಗೆ ಪೇಮೆಂಟ್ ಈಗ ನೋಡಿ 10 ಎಕರೆ 100 ಎಕರೆ ತಿಂತವ್ರು ಇದ್ದಾರೆ. 100 ಎಕರೆ ತಿಂತವ್ರು ಎಷ್ಟು ಜನ ಕೋಟ್ಯಾಧೀಶಿದ್ದಾರೆ ಹೇಳ್ರಿ. ಅಲ್ಲಿ ಲಾಭ ಉದ್ಯೋಗ ಇಲ್ಲ ಕೃಷಿ. ಅವ್ರ ಮನ್ಯಾಗ ಒಬ್ರು ಯಾರೋ ಚಲೋ ಇಂಜಿನಿಯರಿಂಗೋ ಅಗ್ರಿಕಲ್ಚರೋ BScನೋ BSc ಅಗ್ರಿನೋ ಅಥವಾ MSc ಅಗ್ರಿನೋ ಒಂದಿಟ್ಟು ಅಲ್ಲೆಲ್ಲಿ ಕಲ್ತಿರ್ತಾರೆ ಎಲ್ಲೋ ಒಬ್ಬ, ಅಥವಾ MBBS ಅಂತ. ಈಗ ಹೈಲಿ ಇಂಪಾಸಿಬಲ್ ಪಾಪ ರೈತರ ಮಕ್ಕಳು ಮಾಡ್ಕೊಳಕ್ಕೆ. ಯಾಕಂದ್ರೆ ಮೆರಿಟ್ದಾಗ ಆಯ್ಕೆ ಆಗಾದ್ರೆ ಲಕ್ಷದಲ್ಲಿ ಹಾಕಬೇಕು. ಲಕ್ಷದಲ್ಲಿ ಲಾಯಬಿಲಿಲ್ಲ ಉದ್ಯೋಗದೊಳಗೆ, ಕೃಷಿ ಒಳಗೆ. ಹೀಗಾಗಿ ಎಲ್ಲ ಕೆಲವು ಮನ್ಯಾಗ ಮೊದಲಿಂದ ಏನು ಪಾಳೆಗಾರಿಕೆ ಸಂಸ್ಕೃತಿ ಇದ್ದಾರೆ. ರೈತರೊಳಗೂ ನಾವು 2-3 ಡಿವೈಡ್ ಮಾಡ್ತೀವಿ. ಪಾಳೆಗಾರರ ಮಕ್ಕಳು ಅವ್ರು ಕಲಿಬೋದು. ಯಾಕಂದ್ರೆ 100 ಎಕರೆ ಭೂಮಿ ಇರ್ತದೆ. ಒಂದು ಎಕರೆ ಹೋದಪ್ಪ, 2 ಎಕರೆ ಹೋದಪ್ಪ. ಅದ್ರ 1 ಎಕರೆ 2 ಎಕರೆ 3 ಎಕರೆ ಎಷ್ಟು ಮಂದಿ ಮಕ್ಕಳು MBBS ಇದ್ದಾರೆ ರೀ? ಎಷ್ಟು ಜನ ಇದ್ದಾರೆ? ಮತ್ತು ಬೇರೆ ಬೇರೆ ಕೋರ್ಸು. ಯಾಕೆ ಅವ ಇಲ್ಲ ನಮ್ಮಲ್ಲಿ ಉದ್ಯೋಗ ಸಿಗುವ ಒಟ್ಟು ಪ್ರೊಫೆಷ್ನಲ್ ಕೋರ್ಸ್ ಅಂತೀವಿ ನಾವು. ME ಎಷ್ಟು ಅದವ್ರು ಅದಾರ, MSc ಅಗ್ರಿ ಅದವ್ರು ಎಷ್ಟು ಜನ ಇದ್ದಾರೆ? ಹುಡುಕಿದ್ರೆ ನೀವು ಲೆಕ್ಕ ಸಿಕ್ಕಬಿಡ್ತದೆ ಕಣ್ಣಿಗೆ.